ರಾಮ, ನೀನು ಎಂದು ಬರುವೆ, ನಿನ್ನ ಕಾಣಲು ಕಾಯುತ್ತಿರುವೆ. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಅಪಹರಣದಿಂದ ರಾಮನಂದಿರುತ್ತಾನೆ. ಅವಳನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಧನುವಿನ ಭೇಟಿಯಾಗುತ್ತದೆ. ಧನು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ. ಕಬಂಧ ಎಂಬ ಹೆಸರಿನ ರಾಕ್ಷಸ. ಹಿಂದಿನ ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿದ್ದ. ತುಲಾಶಿರನೆಂಬ ಮುನಿಯನ್ನು ಅಪಮಾನಿಸದರಿಂದ ರಾಕ್ಷಸನಾಗಿ ಜನಿಸಿದ. ಈತನಿಗೆ ರಾಮ ಲಕ್ಷ್ಮಣರ ದರ್ಶನದಿಂದ ಪಾಪ ವಿಮೋಚನೆಯಾಯಿತು. ಧನು ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿ ಅಲ್ಲಿ ಸುಗ್ರೀವನ ಸ್ನೇಹ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನು ನೀಡುತ್ತಾನೆ. ಅದರಂತೆ ಶಬರಿಯ ಆಶ್ರಮವನ್ನು ಹುಡುಕುತ್ತಾ ಬರುವ ಸನ್ನಿವೇಶ. ಸಿಗುವಳೆ ಸೀತೆ ಭೂಮಿ ಜಾತೆ ಅವರಿರುವ ಜಾಗವನ್ನು ನೀವು ತಿಳಿಸಿರಿ. ಸಮಾಧಾನ ಮಾಡಿಕೊಂಡ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯ. ಬೆಳಕನ್ನು ಕಳೆದುಕೊಂಡರೆ ಜಗತ್ತಿಗೆ ಬೆಳಕನ್ನು ನೀಡುವುದು ಯಾರು? ಹಾಗೆ ಧೈರ್ಯ ಮತ್ತು ಶೌರ್ಯಕ್ಕೆ ಹೆಸರಾದ ರಾಮ ಧೈರ್ಯ ಕೆಟ್ಟರೆ ಹೇಗೆ? ಧೈರ್ಯವೆಲ್ಲಿದ್ದ ಲಕ್ಷ್ಮಣ, ಇಲ್ಲಿ ನೋಡು ಲಕ್ಷ್ಮಣ, ಅಲ್ಲಿ ಕಾಣುತ್ತಿರುವುದು ಒಂದು ಆಶ್ರಮ. ದುರ್ವೇದ ಆಶ್ರಮ ಇದೇ ಇರಬೇಕು. ಹಾಗೋ ಲಕ್ಷ್ಮಣ, ಯಾವುದೋ ಮರಳು ನಮ್ಮ ಕಡೆಗೆ ಬರುತ್ತಿದೆ. ಏನದ ಉದ್ದೇಶ? ಇದರ ಬಗ್ಗೆ ತಿಳಿದುಕೊಳ್ಳದೆ ಮುಂದೆ ಹೋಗುವುದು ಬೇಡ. ಇಲ್ಲಿಯೇ ನಿಲ್ಲೋಣ.
ತಿಳಿಯೋಣ. ನಡೆ ಲಕ್ಷ್ಮಣ ಮುಂದೆ ನಡೆ. ಇಂದು ನೀನು ಮುಂದೆ ನಾನು, ನಿನ್ನ ಹಿಂದೆ ಮೊದಲ ನೋಟಕ್ಕೆ ಶಬರಿ ನಿನ್ನನ್ನು ನೋಡಲಿ. ಎಂದು ಕಾಣುವೆ ರಾಮನ ನಾನೆಂದು ಕಾಣುವೆ. ಮುಂದೆ ಗುರಿ ಇರಬೇಕು ಎಂಬಂತೆ ಶಬರಿಗೆ ಗುರುವಿನ ಆಶೀರ್ವಾದದಿಂದ ಅವಳ ಗುರಿ ಫಲಿಸಿತು. ಹಾಗೆಯೇ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು.